ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಬೆಂಗಳೂರು ಒಂದು ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ನೇಮಕಾತಿಯವರ ಕಚೇರಿ, ಕಾರ್ಲ್ಟನ್ ಭವನ, ಅರಮನೆ ರಸ್ತೆ, ಬೆಂಗಳೂರು. ಯಾವತ್ತು ಬಂದಿದೆ ಇದು ನೋಟಿಫಿಕೇಶನ್ ಅಂದರೆ 5/6/26ಕ್ಕೆ ಬಂದಿದೆ. ಓಕೆ, ಏನಿದೆ ಈ ನೋಟಿಫಿಕೇಶನ್ನಲ್ಲಿ ಏನು ಹೇಳಿದ್ದಾರೆ ನೋಡಿ. ನಾನು ಈ ಸಂದರ್ಭದಲ್ಲಿ ನನಗನ್ಸುತ್ತೆ, ಒಮ್ಮೊಮ್ಮೆ ಏನು ಅನಿಸುತ್ತೆ ಅಂತ ಹೇಳಿದರೆ, ನಾನು ಭಾಳಷ್ಟು ಸಾರಿ ಈ ಒಂದು KPSC ಎಕ್ಸಾಮ್ಸನ್ನು ನಾನು ವಿದ್ಯಾರ್ಥಿಗಳು ಅಟೆಂಡ್ ಮಾಡೋ ಸಂದರ್ಭದಲ್ಲಿ ನಾನು ಭಾಳ ಜನ ವಿದ್ಯಾರ್ಥಿಗಳನ್ನು ಗಮನಿಸಿದ್ದೀನಿ. ಯಾಕಂದರೆ ನಾನು ಕೂಡ KPSCನಲ್ಲಿ ಸೆಲೆಕ್ಷನ್ ಆಗಿ ಬಂದಿರೋನು. ನಾನು 99 ಬ್ಯಾಚು KES ಮುಗಿಸ್ಕೊಂಡು ಬಂದಿದ್ದೀನಿ. ಮತ್ತು ನಾನು KAS ಎಕ್ಸಾಮು ಬರೆದಿದ್ದೆ. 2 ಸರಿ KAS ಎಕ್ಸಾಮ್ ಬರೆದು, ಒಂದು ಸರಿ IAS ಎಕ್ಸಾಮ್ ಬರೆದು, ನಾನು ಸುಮಾರು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೆದು ಬಂದಿರೋನು ಆಗಿರೋದ್ರಿಂದ ನಾನು ನಿಮಗೆ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಮೊದಲು ನೀವು ಯಾವುದೇ ಅಭ್ಯರ್ಥಿಗಳು ಫಸ್ಟು ನೀವು ಈ ಒಂದು ಅಧಿಸೂಚನೆ ಓದೋದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕಪ್ಪ ಅಂದರೆ, ವೆರಿ ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ, ಈ ಅಧಿಸೂಚನೆಯನ್ನು ಲೈನ್ ಬೈ ಲೈನ್ ಓದ್ಕೊಂಡು ಅರ್ಥ ಮಾಡ್ಕೋಬೇಕು. ನೀವು ಸುಮಾರು ಒಂದು 5-10% ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ಈ ಒಂದು ಅಧಿಸೂಚನೆ ಏನಂದರೆ, ಪೊಲೀಸ್ ಕಾನ್ಸ್ಟೇಬಲ್ ಅಧಿಸೂಚನೆ ಬಿಟ್ಟಿದಾರಂತೆ, ಅರ್ಜಿ ಹಾಕ್ಬಿಡೋಣ, ನಡಿ ಅರ್ಜಿ ಹಾಕೋಣ, ತಗೋ ಎಲ್ಲೆಲ್ಲ ಅರ್ಜಿ ತಗೋ, ಅವ್ನು ಹೆಂಗೆ ಹಾಕ್ತಾನೆ ಹಂಗೆ ಹಾಕು. ದಯವಿಟ್ಟು ಅದು ಮಾಡಬೇಡ್ರಿ. ನಾನು ಇದನ್ನು ನಿಮಗೆ ಪಿನ್ ಟು ಪಿನ್ ಓದ್ತೀನಿ, ಸಮಾಧಾನವಾಗಿ. ನೀವು ಇದರಲ್ಲಿ ಏನೇನು ಅಂಶಗಳಿದ್ದಾವೆ ನೀವು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಯಾರು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಅಭ್ಯರ್ಥಿಗಳು ಯಾರಿದ್ದೀರಿ, ನೀವು ಈ ಅಧಿಸೂಚನೆಯನ್ನು ಪಿನ್ ಟು ಪಿನ್ ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ನೀವು ಅರ್ಜಿ ಹಾಕೋದು ಆಮೇಲೆ ಎರಡನೇದು ವಿಚಾರ. ಓಕೆ, ಸೊ ನೋಡಿ, ನಾನು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಪಾಯಿಂಟ್ ಟು ಬಿ ನೋಟೆಡ್ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳು ಎಷ್ಟು? 3,395 ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡ್ತಿದ್ದಾರೆ. ಇದು ಅಧಿಸೂಚನೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಬಂದಿರೋದು. ಅರ್ಥ ಆಯ್ತಲ್ಲ? ಇಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಮಿಕ್ಕುಳಿದ ಅಂದ್ರೆ ಉಳಿದ ಮೂಲ ಅಂದ್ರೆ ವೃಂದದಲ್ಲಿನ ವಿವಿಧ ಜಿಲ್ಲಾ ನಗರ ಘಟಕಗಳಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ವೃಂದದ ಹುದ್ದೆಗಳಿಗೆ ನೇಮಕಾತಿ ಮಾಡುವ ಸಂಬಂಧ ಈ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈ ಹುದ್ದೆಗಳ ನೇಮಕಾತಿ ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಕೈಗೊಳ್ಳುತ್ತಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಎಲ್ಲಿ ಬರುತ್ತೆ? ಆನ್ಲೈನ್ ಮೂಲಕ ಬರುತ್ತೆ. ಕ್ಲಿಯರ್. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ದೇಹದಾರ್ಢ್ಯತೆ ಹಾಗೂ ಇತರೆ ನೇಮಕಾತಿ ಅರ್ಹತೆ ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಬೇಕು. ಕರ್ನಾಟಕ ಎಕ್ಸಾಮಿನೇಷನ್ ಬೋರ್ಡ್. ಓಕೆ, ಅದು ಏನು ಮಾಡುತ್ತೆ, ನಿಮಗೆ ಅಲ್ಲಿ ಕೆಲವೊಂದು ಇದನ್ನ ಇಟ್ಟಿದೆ, ಏನು ಮಾನದಂಡಗಳ ಇಟ್ಟಿದೆ. ಅವು ಏನೇನು ಮಾನದಂಡ ನಿಮಗೆ ಪಿನ್ ಟು ಪಿನ್ ನಾನು ಹೇಳ್ತಾ ಹೋಗ್ತೀನಿ, ನೋಡ್ಕೊಂಡು ಬರೋಣ. ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ನೇಮಕಾತಿ ಹುದ್ದೆಗಳ ನೇರ ನೇಮಕಾತಿಗಾಗಿ ಕರ್ನಾಟಕ ರಾಜ್ಯ ಪೊಲೀಸ್ ಲಿಪಿಕ ನೌಕರರ ಸೇವೆಗಳು ಸೇರಿದಂತೆ, ನೋಡಿ ಪಾಯಿಂಟ್ ನೋಡ್ಕೊಳ್ಳಿ, ಲಿಪಿಕ ನೌಕರರ ಸೇವೆಗಳು ಸೇರಿದಂತೆ ನೇಮಕಾತಿ ನಿಯಮ 2004, ಅದರ ತಿದ್ದುಪಡಿ ನಿಯಮ 2009, ಕರ್ನಾಟಕ ರಾಜ್ಯ ಪೊಲೀಸ್ ಲಿಪಿಕ ಸೇವೆಗಳನ್ನು ಒಳಗೊಂಡ ನೇಮಕಾತಿ ತಿದ್ದುಪಡಿ ನಿಯಮಗಳು 14, 16, 20, 21 ಮತ್ತು ಸರ್ಕಾರದ ಆದೇಶ ಸಂಖ್ಯೆ HD 44 ದಿನಾಂಕ 2026ರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ವೃಂದದ ಹುದ್ದೆಗಳ ನೇರ ನೇಮಕಾತಿ ವಿಧಾನ ಮತ್ತು ಅರ್ಹತೆಯನ್ನು ಪರಿಷ್ಕರಣೆ ಮಾಡಿದ್ದಾರೆ. ಹಾಗೂ ಕರ್ನಾಟಕ ಸಾರ್ವಜನಿಕ ಉದ್ಯೋಗ ಅಂದರೆ ಹೈದರಾಬಾದ್ ಕರ್ನಾಟಕ ಪ್ರದೇಶ ನೇಮಕಾತಿಯಲ್ಲಿ HKDB ಆದೇಶ 2013 ಕರ್ನಾಟಕ, ಇದೆಲ್ಲ ಡೀಟೇಲ್ ಹೇಳಿದ್ದಾರೆ. ಮೀಸಲಾತಿ ನೇಮಕಾತಿ ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಅರ್ಹತಾ ಪ್ರಮಾಣ ಪತ್ರಗಳ ನೀಡಿಕೆ. ಮೋಸ್ಟ್ ಇಂಪಾರ್ಟೆಂಟ್, ಕೆಲವು ಬಾರ್ಡರ್ ಇರ್ತಕ್ಕಂಥವ್ರಿಗೆ ಅರ್ಹತಾ ಪ್ರಮಾಣ ಪತ್ರ ಸಿಗೋದಿಲ್ಲ. HKDB ಹೈದರಾಬಾದ್ ಕರ್ನಾಟಕದ್ದು, ರೈಟ್? ಸೊ ಹಾಗೂ ಕರ್ನಾಟಕ ಸುತ್ತೋಲೆ ಸಂಖ್ಯೆ 2025ರಲ್ಲಿ ಕೊಟ್ಟಿರೋದು ಮತ್ತು 23/6/25ರಲ್ಲಿ ಕೊಟ್ಟಿರೋದು, ಸಾಮಾನ್ಯ ನೇಮಕಾತಿ ನಿಯಮಾವಳಿ ಪ್ರಕಾರ 77ರಲ್ಲಿ ಕೊಟ್ಟಿರೋದು. ಇವೆಲ್ಲವುಗಳ ಅನ್ವಯ 18/5/26ರಲ್ಲಿ ತಿದ್ದುಪಡಿ ಮಾಡಿ ಮತ್ತೆ ನಡವಳಿ ಮಾಡಿ
ಸರ್ಕಾರದ ಸೇರ್ಪಡೆ ಆದೇಶದಲ್ಲಿ ಇವನ್ನೆಲ್ಲವೂ ಈ ಎಲ್ಲ ಸರ್ಕ್ಯುಲರ್ಗಳನ್ನು ಇಟ್ಕೊಂಡು ಇದೆಲ್ಲ ಯಾಕೆ ಸರ್ಕ್ಯುಲರ್ನ ಹೇಳ್ಬೇಕು ಸರ್ಕಾರ ಅಂದ್ರೆ ನೋಡಿ ಏನಾಗುತ್ತೆ ಇಲ್ಲಿ ಇಷ್ಟೆಲ್ಲ ಯಾಕೆ ಸರ್ಕ್ಯುಲರ್ಗಳನ್ನು ಉಲ್ಲೇಖ ಕೊಟ್ಟಿದಾರಪ್ಪ ಅವರು, ಏನು ಅವಶ್ಯಕತೆ ಐತೆ? ಒಂದು ಲೈನ್ ಕೊಡ್ಬೋದಲ್ಲ ಸರ್ಕಾರ ನಿಮಗೆ, ಏನಂತ 2026ರಲ್ಲಿ ನಾವು ಹಿಂಗೆ ಇಷ್ಟು ಹುದ್ದೆನ ಕರಿತಾ ಇದೀವಿ, ನೀವು ಯಾರ್ಯಾರು ಅಭ್ಯರ್ಥಿಗಳಿದ್ದೀರಿ ಬರ್ರಪ್ಪ ಅಂತ ಕರೆದು ಬಿಡ್ಬೋದಲ್ಲ. ಯಾಕೆ ಸರ್ಕಾರ ಈ ಥರ ಯಾಕೆ ಹೇಳುತ್ತೆ ಹೇಳ್ರಿ ನೋಡೋಣ. ಯಾಕೆ ಹೇಳುತ್ತೆ ಅಂತ ಹೇಳಿದ್ರೆ ನೋಡಿ, ಸರ್ಕಾರಕ್ಕೆ ಅದು ನೀವು ಯಾವುದೇ ಒಬ್ಬ ಅಭ್ಯರ್ಥಿಗೆ ಒಂದೇ ಒಂದು ಆ್ಯಂಗಲಲ್ಲಿ ಯಾವುದೇ ಒಂದು ಅಂಶನೂ ಮಿಸ್ ಆಗಬಾರ್ದು ಅನ್ನೋ ಒಂದು ಕಾಳಜಿ, ಒಂದು ಮೀಸಲಾತಿ ಇರ್ಬೋದು, ಒಂದು HKDB ಕೋಟಾ ಇರ್ಬೋದು, ಅಥವಾ ಇನ್ನೊಂದು ಯಾವುದೋ ಬೇರೆ ಬೇರೆ ಕೋಟಾಗಳಿರ್ಬೋದು, ಅವು ಯಾವುದೇ ಕಾರಣಕ್ಕೂ ಒಬ್ಬ ಅಭ್ಯರ್ಥಿಗೂ ಮಿಸ್ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ, ಒಂದು ವೇಳೆ ಹಂಗೇನಾದ್ರು ಮಿಸ್ ಆದರೆ ನೀವು ಈ ಎಲ್ಲ ನಿಯಮಗಳನ್ನು ನೋಡಿಕೊಂಡು ನೀವು ಜಸ್ಟಿಸನ್ನು ತಗೊಳಕ್ಕೆ ಅವಕಾಶ ಇದೆ. ಸೊ ಈ ಕಾರಣಕ್ಕಾಗಿ ಸರ್ಕಾರ ಭಾಳ ಪಾರದರ್ಶಕವಾಗಿ ಎಲ್ಲ ಅಂಶಗಳನ್ನು ಕೂಡ ಈ ಅಧಿಸೂಚನೆಯಲ್ಲಿ ಹೇಳುತ್ತೆ. ಅರ್ಥ ಆಯ್ತಲ್ಲ? ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರು ಇದನ್ನು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ನಾನು ಪರೀಕ್ಷೆ ಬರಿತೀನಿ ಅಂತ ಹೇಳಿ ನೀವು ಹೋಗೋದಲ್ಲ. ಓಕೆ, ಇವನ್ನ ನೀವು ನೋಡ್ಕೊಂಡಿರಿ. ಸೊ ನಿಯಮಗಳಿಗೆ ಮತ್ತು ಕಾಲಕ್ಕೆ ಆಗುವ ತಿದ್ದುಪಡಿಗೆ ಅನುಸಾರ ಮತ್ತು ಇನ್ನೂ ಏನು ತಿದ್ದುಪಡಿ ಬಂದರೆ ಅದಕ್ಕನುಸಾರ ಈ ಅಧಿಸೂಚನೆಯನ್ನು ನಾವು ಪ್ರಕಟ ಮಾಡ್ತಿದ್ದೀವಿ, ಅರ್ಜಿಗಳನ್ನು ಆಹ್ವಾನಿಸ್ತಾ ಇದ್ದೀವಿ ಅಂತ ಭಾಳ ಸ್ಪಷ್ಟವಾಗಿ ಸರ್ಕಾರ ಹೇಳಿದೆ. ಏನು ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್, ಪ್ಯೂರ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳು ನೋಡಿ, ಹುದ್ದೆಯ ವಿವರ: ಪೊಲೀಸ್ ಕಾನ್ಸ್ಟೇಬಲ್ ವೇತನ ಶ್ರೇಣಿ 37,000ದಿಂದ 76,000ವರೆಗೂ ₹100 ಇದೆ. ಪುರುಷರು ಎಷ್ಟು ಜನಪ್ಪ? 2,266 ಪುರುಷರು. ನೇರ ನೇಮಕಾತಿ 755 ಮಹಿಳೆಯರು. ಸೇವಾನಿರತ ಪುರುಷರು 257, ಸೇವಾನಿರತ ಮಹಿಳೆಯರಿಗೆ 82. ತೃತೀಯ ಲಿಂಗಿಗಳಿಗೂ ಕೂಡ ಇಲ್ಲಿ ಅವಕಾಶವನ್ನು ಕಲ್ಪಿಸಿದ್ದಾರೆ ಪೊಲೀಸ್ ಇಲಾಖೆನಲ್ಲಿ. ರೈಟ್, ಒಟ್ಟು 3,395 ಹುದ್ದೆಗಳು. ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗಿದೆ. ಕೆಳಗಡೆ ನೋಡ್ಕೊಂಬರೋಣ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಏನಪ್ಪ ವಿದ್ಯಾರ್ಹತೆ? PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಇರಬೇಕು. PUC ಓದಿರಬೇಕು ಅಥವಾ ತತ್ಸಮಾನ, ತತ್ಸಮಾನ ಅಂದರೆ ಬೇರೆ ಕೋರ್ಸ್ಗಳೆಲ್ಲ ಬರುತ್ತೆ. PUC ತತ್ಸಮಾನ ಕೋರ್ಸ್ಗಳು ಯಾವಿದಾವೆ ಕೆಳಗೆ ನೋಡೋಣ, ಹೇಳ್ತಾ ಹೋಗ್ತೀನಿ, ಅದರಲ್ಲಿದೆ. ರೈಟ್, ತತ್ಸಮಾನ ವಿದ್ಯಾರ್ಹತೆಗಳು ಅಂದರೆ ಯಾವ್ಯಾವಪ್ಪ? ಇಲ್ಲಿದೆ ನೋಡಪ್ಪ. ಏನು ತತ್ಸಮಾನ ಹುದ್ದೆಗಳು? CBSE ಮತ್ತು ICSE ಮಂಡಳಿ ನಡೆಸುವ 12th ಪರೀಕ್ಷೆ, ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ 12ನೇ ಪರೀಕ್ಷೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನಿಂಗ್ ಸ್ಕೂಲ್ ವತಿಯಿಂದ ನಡೆಸುವ ಪ್ರೌಢಶಿಕ್ಷಣ ಕೋರ್ಸ್ ಅಥವಾ HSC, 2 ವರ್ಷಗಳ ITI ಕೋರ್ಸ್ಗಳು ಕೂಡ. ರೈಟ್, NIOS ವತಿಯಿಂದ ನಡೆಸುವ ಒಂದು ಭಾಷಾ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ದೂರ ಕಲಿಕೆ ಮಾದರಿಯಲ್ಲಿ ನೀವು ಪದವಿ ಪೂರ್ವ ಮಂಡಳಿ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ, ಒಂದು ವಿಷಯದಲ್ಲಿ ಉತ್ತೀರ್ಣರಾಗಿದ್ದಲ್ಲಿ ಮಾತ್ರ PUCಗೆ ತತ್ಸಮಾನ. ಏನಿದ್ರ ಅರ್ಥ ಅಂತ ನೀವು ಹೇಳೋದಾದ್ರೆ, ಈಗ ನೀವು ಡೆಲ್ಲಿನಲ್ಲಿ ಯಾವುದೋ ಒಂದು NGO ಏನಪ್ಪ ದೂರ ಶಿಕ್ಷಣ ಕಲಿಕೆ ಮಾದರಿಯಲ್ಲಿ ಒಂದು PUC ಇದನ್ನು ತಗೊತೀರ. ನೀವು ದೂರ ಶಿಕ್ಷಣ ಮಾದರಿಯಲ್ಲಿ ಅಂದರೆ ನೀವು ಏನಪ್ಪ ನೀವು ರೆಗ್ಯುಲರ್ ಕಾಲೇಜ್ಗೆ ಹೋಗಲ್ಲ. ನೀವು ರೆಗ್ಯುಲರ್ ಕಾಲೇಜ್ಗೆ ಹೋಗದಲ್ಲೇ ನೀವು ಇಲ್ಲಿಂದ ಕೂತ್ಕೊಂಡು ಡೆಲ್ಲಿಯ ದೂರ ಶಿಕ್ಷಣ ಕೋರ್ಸನ್ನು ನೀವು ಅಲ್ಲಿ ತಗೊಂಡು ಓದ್ತೀರ. ಅಲ್ಲೇನಾಗುತ್ತೆ, ಇಲ್ಲಿ ಭಾಷಾ ಕೋರ್ಸು ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ದೂರ ಕಲಿಕೆ. ಭಾಷಾ ಕೋರ್ಸ್ ಅಂದರೆ ಒಂದು ಲ್ಯಾಂಗ್ವೇಜ್ ಕಂಪಲ್ಸರಿ, ನೀವು ಆ ಒಂದು ಕೋರ್ಸ್ನಲ್ಲಿ ಇರಬೇಕು. PUC ಕೋರ್ಸ್ನಲ್ಲಿ ಭಾಷೆ ಕೋರ್ಸು ಕಂಪಲ್ಸರಿ ಇರಬೇಕಲ್ಲಿ. ಮತ್ತು ಈಗ ಏನು ನಮ್ಮ ಪದವಿ ಪೂರ್ವ ಮಂಡಳಿಯು ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾಗಿದ್ದಲ್ಲಿ ಮಾತ್ರ. ನೀವು ದೂರ ಶಿಕ್ಷಣ ಕೋರ್ಸ್ನಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಕಡ್ಡಾಯವಾಗಿ ಉತ್ತೀರ್ಣರಾಗಿದ್ದರೆ ಮಾತ್ರ ಅದನ್ನು ನೀವು ತತ್ಸಮಾನ, PUCಗೆ ತತ್ಸಮಾನ ಅಂತ ಇಲ್ಲಿ ಈ ಒಂದು ಆಯೋಗ ಇದನ್ನು ಪರಿಗಣಿಸುತ್ತದೆ. ಆದ್ದರಿಂದ ನೀವು ಬಹಳ ಸ್ಪಷ್ಟವಾಗಿ ಇದನ್ನು ನೀವು ನೋಡ್ಕೋಬೇಕಾಗುತ್ತೆ. ಓಕೆನಾ? ನಿಮಗೆ ಇನ್ನು ಸರ್ ನನಗೆ ಏನೋ ಡೌಟ್ ಇದೆಯಪ್ಪ,
ನನಗೆ ಇಲ್ಲಿ ನನಗೆ ಯಾಕೋ ಇದು ಇನ್ಕನ್ವೀನಿಯನ್ಸ್ ಆಗ್ತಿದೆ. ನನಗೆ ಇದು ಏನಂದರೆ ಏನು ಇನ್ಕನ್ವೀನಿಯನ್ಸ್ ಆಗ್ತಿದೆ ಅಂದರೆ, ಸರ್ ನನಗೆ ಈ ಪಿ ಯು ಸಿದು ನಾನು ಈಗೇನು ಓದಿದ್ದೀನಿ, ನಾನು ಪಿ ಯು ಸಿದು ನಾನೇನು ಇದನ್ನು ನಾನು ದೂರ ಶಿಕ್ಷಣ ಇದರಲ್ಲಿ ನಾನು ಕಲ್ತಿದ್ದೀನಿ. ಈಗ ಇದರಲ್ಲಿ ನನಗೆ ಡೌಟ್ ಇದೆಪ್ಪ ನನಗೆ ನಾನು ಮಾಡಿರೋ ಒಂದು ದೂರ ಶಿಕ್ಷಣ ಕೋರ್ಸಲ್ಲಿ ನನಗೆ ಡೌಟ್ ಇದೆ ಅನ್ನೋಂಥ ವಿದ್ಯಾರ್ಥಿಗಳು ಯಾರಿದ್ದೀರಿ, ನೀವೇನು ಮಾಡಬೇಕು, ನೇರವಾಗಿ ಪಿ ಯು ಸಿ ಬೋರ್ಡ್ಗೆ ನೀವು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನೀವು ಕೇಳ್ಕೋಬೇಕು. ಏನು ಕೇಳ್ಕೋಬೇಕು, ಸರ್ ನಾನು ಹಿಂಗೆ ಕೋರ್ಸ್ ಮಾಡಿದ್ದೀನಿ, ಇದು ನನ್ನ ಒಂದು ಸರ್ಟಿಫಿಕೇಟ್ ವ್ಯಾಲಿಡೇಟ್ ಇದೆಯಾ ಇಲ್ವಾ ಅಂಥೇಳಿ ನೀವು ಅವರನ್ನು ಕೇಳ್ಕೋಬೇಕು. ನೀವು ಅವರನ್ನು ಕೇಳ್ಕೊಂಡಾಗ ಅವ್ರು ಏನು ಮಾಡ್ತಾರೆ, ನಿಮಗೆ ಒಂದು ಇದು ಕೊಡ್ತಾರೆ, ಏನೋ ಒಂದು ಕನ್ಕ್ಲೂಷನ್ ಕೊಡ್ತಾರೆ. ನಿಮಗೆ ಇದು ನೀವು ಯು ಆರ್ ಎಲಿಜಿಬಲ್ ಆರ್ ನಾಟ್ ಅನ್ನೋದನ್ನು ಅವರು ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ. ಆಗ್ಬೋದಲ್ಲ? ಸೊ ಆದ್ದರಿಂದ ನೀವು ಏನು ಮಾಡಬೇಕು, ಆ ಥರ ಡೌಟ್ ಇರೋವಂಥವ್ರು ಪಿ ಯು ಸಿ ಬೋರ್ಡ್ಗೆ ಹೋಗಿ ನೀವು ಕೇಳ್ಕೊಂಡೇ ಅರ್ಜಿ ಹಾಕ್ರಿ. ನೀವು ಗೊಂದಲ ಮಾಡ್ಕೊಂಡು ಒದ್ದಾಡಬೇಡ್ರಿ, ಅಯ್ಯೋ ನಾನು ಹಿಂಗಾಗಿದೆ, ನನಗೇನು ಯಾವ ಥರ ಇದಾಗುತ್ತೋ ಏನೋ. ಸೊ ಈ ಥರ ಎಲ್ಲ ನೀವು ಮನಸ್ಸಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ. ನೀಟಾಗಿ ಅದನ್ನು ತಿಳ್ಕೊಂಡೇ ನೀವು ಅರ್ಜಿ ಹಾಕ್ರಿ. ಆಗ್ಬೋದಾ? ಮುಂದೆ ಹೋಗೋಣ. ಆಮೇಲೆ ಇಲ್ಲಿ ನೋಡಿ, ಕರ್ನಾಟಕ ಇಲ್ಲಿ 2021ರಲ್ಲಿ ಕರ್ನಾಟಕ ರಾಜ್ಯ ವೃತ್ತಿ ಶಿಕ್ಷಣ ಕೋರ್ಸುಗಳು JOC ಪಿ ಯು ಸಿಗೆ ತತ್ಸಮಾನ ಎಂದು ಈ ಕೆಳಕಂಡ ಅಂಶಗಳಿಗೆ ಮಾತ್ರ ಪರಿಗಣಿಸಿ ಆದೇಶ ಮಾಡಿದೆ. ಯಾವುದ್ಯಾವುದಪ್ಪ ಅಂತ ನಾವು ನೋಡೋದಾದರೆ, ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನೀಡುವ ಹಾಗೂ ಈಗಾಗಲೇ ನೇಮಕಾತಿ ಹೊಂದಿ ಆದೇಶ ನಿರೀಕ್ಷೆಯಲ್ಲಿರುವ ವಿದ್ಯಾರ್ಥಿಗಳಿಗೆ JOCಯು ಪಿ ಯು ಸಿಗೆ ತತ್ಸಮಾನವೆಂದು ಪರಿಗಣಿಸುವುದು. ಯಾವುದು ನೇಮಕಾತಿ ಆಗಿರೋದು? ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಆಗಿರೋದು. ಪಿ ಯು ಸಿ ಅಥವಾ JOC ಅಂಕಗಳನ್ನು ಪರಿಗಣಿಸದೆ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪರಿಗಣಿಸಿ ಉದ್ಯೋಗಕ್ಕೆ ಆಯ್ಕೆ ಮಾಡುವುದಾದರೆ JOCಯನ್ನು ಪಿ ಯು ಸಿಗೆ ತತ್ಸಮಾನವೆಂದು ಕನಿಷ್ಠ ಶೈಕ್ಷಣಿಕ ಅರ್ಹತೆಯಾಗಿ ಪರಿಗಣಿಸಬೇಕು. ಅದನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಬರೋಣ ಮುಂದೆ. ಇನ್ನೂ ಯಾವುದ್ಯಾವುದು ತತ್ಸಮಾನ ವಿದ್ಯಾರ್ಹತೆ ನೋಡಿ, ಸರ್ಕಾರ ಆದೇಶ ಸಂಖ್ಯೆ 30/9/21ರಲ್ಲಿ 3 ವರ್ಷಗಳ ಡಿಪ್ಲೊಮೊ ವಿದ್ಯಾರ್ಹತೆಯನ್ನು ಕೂಡ ಪಿ ಯು ಸಿಗೆ ವಿದ್ಯಾರ್ಹತೆ ತತ್ಸಮಾನವೆಂದು ಈ ಕೆಳಕಂಡ ಅಂಶಗಳಿಗೆ ಮಾತ್ರ ಪರಿಗಣಿಸಿ ಆದೇಶಿಸಿದೆ. 3 ವರ್ಷ ಡಿಪ್ಲೊಮಾ ಆಗಿದೆಯಪ್ಪ ನಂದು ಅಂದರೆ ಯಾವುದ್ಯಾವುದಕ್ಕೆ? ನೇರ ನೇಮಕಾತಿ, ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಹೊಂದಲು ಮತ್ತು ಉನ್ನತ ಶಿಕ್ಷಣ ಪಡೆಯಲು ತಾಂತ್ರಿಕ ಶಿಕ್ಷಣ ಇಲಾಖೆಯು 3 ವರ್ಷಗಳ ಡಿಪ್ಲೊಮೊ ಶಿಕ್ಷಣವನ್ನು ಪಿ ಯು ಸಿಗೆ ತತ್ಸಮಾನವೆಂದು ಪರಿಗಣಿಸುವುದು. ಯು ಆರ್ ಎಲಿಜಿಬಲ್. 2015ಕ್ಕಿಂತ ಹಿಂದಿನ ವರ್ಷಗಳಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯ 3 ವರ್ಷಗಳ ಡಿಪ್ಲೊಮೊ ಉತ್ತೀರ್ಣರಾದ ವಿದ್ಯಾರ್ಥಿಗಳು KPSCಯಿಂದ ನಡೆಸುವ ಇಲಾಖಾ ಪರೀಕ್ಷೆಗಳ ಜೊತೆಗೆ ಕನ್ನಡ ಭಾಷಾ ಪರೀಕ್ಷೆಯನ್ನು ತೇರ್ಗಡೆ ಹೊಂದುವುದು. ಇದು ಹೊಂದಿದ್ರೆ ಮಾತ್ರ ನೀವು ಕೂಡ ಏನು ತಾಂತ್ರಿಕ 2015ಕ್ಕಿಂತ ಮುಂಚೆ ಏನು ಟೆಕ್ನಿಕಲ್ ಕೋರ್ಸ್ ಇದ್ವು, 3 ವರ್ಷಗಳ ಡಿಪ್ಲೊಮೊ ಆಗಿತ್ತು, ಅದರಲ್ಲಿ ಕನ್ನಡ ಇಲಾಖಾ ಪರೀಕ್ಷೆ ಜೊತೆಗೆ ಕನ್ನಡ ಭಾಷೆ ಪರೀಕ್ಷೆಯನ್ನು ತೇರ್ಗಡೆ ಆಗಿರಬೇಕು ಅಂತಕ್ಕಂಥದ್ದು. ನಡೆಸುವ ಇಲಾಖಾ ಪರೀಕ್ಷೆಗಳ ಜೊತೆಗೆ ಕನ್ನಡ ಭಾಷೆ ಒಂದು ಕಂಪಲ್ಸರಿ ಇರಬೇಕು. ಇದ್ದರೆ ಅದು ಕನ್ಸಿಡರ್ ಆಗುತ್ತೆ. ಯಾವಾಗ 2015ಕ್ಕಿಂತ ಮುಂಚೆ ಇರುವಂಥ ಒಂದು ಟೆಕ್ನಿಕಲ್ ಕೋರ್ಸ್, ಡಿಪ್ಲೊಮೊ ಕೋರ್ಸ್ಗಳಲ್ಲಿ. ಇದು ಯಾಕೆ ಇಷ್ಟೊಂದು ನಿಮಗೆ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ವಿವರಣೆ ಕೊಡೋಕ್ಕೆ ನಾನು ಬಯಸ್ತೀನಿ ಅಂದರೆ, ಇಲ್ಲಿ ಏನಾಗುತ್ತೆ, 2015 ಆ ನಂತರ ಕೆಲವು ತಾಂತ್ರಿಕ ಶಿಕ್ಷಣ ಇಲಾಖೆ ಪಿ ಯು ಸಿನಲ್ಲಿ ಚೇಂಜಸ್ ಮಾಡಿದೆ. ಆ ಕಾರಣಕ್ಕೆ ಅವರು ಮತ್ತೆ ಈ ಒಂದು ಇದನ್ನು ಕೂಡ ಅವರು ಕೋಟನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ನೋಡ್ಕೋಬೇಕು. ಮತ್ತೇನಿದೆ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನಿಗದಿತ ವಿದ್ಯಾರ್ಹತೆ ಪಡೆಯಲು ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ಯಾವ ಡೇಟಿಗಪ್ಪ? ಇಲ್ಲಿ ನೋಡಪ್ಪ, ಡೇಟು ಕೊನೆಯ ದಿನಾಂಕ ಯಾವುದಿದೆಯಪ್ಪ? ಯಾವುದು ನೋಡೋಳಿ ಬಂದೆ ಡೇಟ್. ಸೊ 2018 ವಿದ್ಯಾರ್ಥಿ ಸಮಾನ ವಿದ್ಯಾರ್ಹತೆ 21 ಬರ್ತೀನಿ, ಹೇಳ್ತೀನಿ ನಿಮಗೆ.
ಒಂದೇ ನಿಮಿಷ. ಪರೀಕ್ಷೆ ಬರೆದು ಫಲಿತಾಂಶ ಕಾಯುತ್ತಿರುವ ಅಭ್ಯರ್ಥಿಗಳು ಯಾವ ಪರೀಕ್ಷೆ, ನಾನು ಅದನ್ನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಮೇಲಿನ ವಿದ್ಯಾರ್ಹತೆಯನ್ನು ಹೊರತುಪಡಿಸಿ ಬೇರೆ ಯಾವ ವಿದ್ಯಾರ್ಹತೆಯನ್ನು ಪರಿಗಣಿಸಲಾಗುವುದಿಲ್ಲ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದೊಳಗೆ ಎಲ್ಲ ಅಭ್ಯರ್ಥಿಯು PUC 12ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆ ಅಂಕಪಟ್ಟಿಯನ್ನು ಹೊಂದಿರಬೇಕು. ಓಕೆ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋಣ, ಅಷ್ಟರೊಳಗೆ ಅವನು ಎಲ್ಲ ರೆಡಿ ಇರಬೇಕು ಒಂದು ಅಂತ. ಸರ್ಕಾರದ ಅಧಿಸೂಚನೆ ಸಂಖ್ಯೆ ದಿನಾಂಕ 5/3/21 ಕನ್ನಡ ಭಾಷಾ ಪರೀಕ್ಷೆಗಾಗಿ ದಿನಾಂಕ 24/3/25 ಅಭ್ಯರ್ಥಿಯು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರವು ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ SLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಾಸ ಮಾಡಿದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಹಿಂದೆ ಇಂತಹ ಪರೀಕ್ಷೆಯನ್ನು ಪಾಸ್ ಮಾಡಿದರೆ ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆಯ ಪ್ರಾಧಿಕಾರವು ಈ ಹಿಂದೆ ನಡೆಸಿದ ಕನ್ನಡ ಭಾಷೆಯ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಉತ್ತೀರ್ಣರಾಗಿದ್ದರೆ ಅಂಥ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ನೀಡತಕ್ಕದ್ದು. ಈಗ ತಮಿಳುನಾಡಿಂದ ಒಬ್ಬ ಹುಡುಗ ಬರ್ತಾನಪ್ಪ, PUC ಆಗೈತೆ ನಂದು ಅಂತ ಅರ್ಜಿ ಹಾಕ್ತಾನೆ. ಅವನು ಈ ಪ್ಯಾಟರ್ನ್ನಲ್ಲಿ ಎಲ್ಲೂ ಕನ್ನಡ ಭಾಷೆಯನ್ನು ಅವನು ವಿದ್ಯಾಭ್ಯಾಸ ಮಾಡಿಲ್ಲ ಅಂದರೆ ಅವನು ಈಸ್ ನಾಟ್ ಎಲಿಜಿಬಲ್, ಈಸ್ ನಾಟ್ ಸಪೋಸ್ ಟು ಎಲಿಜಿಬಲ್ ಟು ಅವನು ಈ ಒಂದು ಪೊಲೀಸ್ ಪರೀಕ್ಷೆ ಬರೆಯೋಕ್ಕೆ ಎಲಿಜಿಬಲ್ ಇಲ್ಲ. ಅವನು ಯಾಕಿಲ್ಲ ಅಂದರೆ ಈ ಪ್ಯಾಟರ್ನಲ್ಲಿ ಎಲ್ಲಾರ ಒಂದು ಕಡೆ ಅವನು ಕನ್ನಡ ಮೀಡಿಯಂನಲ್ಲಿ ಓದಿರಬೇಕು, ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಅವನು ತೇರ್ಗಡೆ ಆಗಿರಬೇಕು, ಅದು ಕನ್ನಡದ ವಿಚಾರಗಳೇನಿದಾವೆ ಅವನು ಸ್ಪಷ್ಟವಾಗಿ ತಿಳ್ಕೊಂಡಿರಬೇಕು ಅನ್ನೋಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಓಕೆ, ಬನ್ನಿ ಇದರ ನಂತರ ಮತ್ತೆ ಏನೇನು ಅಂಶಗಳಿದಾವೆ ಅನ್ನೋದನ್ನು ನಾವು ಇಲ್ಲಿ ನೋಡೋದಾದರೆ, ಒಂದು ವೇಳೆ ಅಭ್ಯರ್ಥಿಗಳಲ್ಲಿ ಈ ಒಂದು ಅಧಿಸೂಚನೆ ಪ್ರಕಾರ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣಗೊಳ್ಳದೇ ಇದ್ದಲ್ಲಿ 2021 ಅನ್ವಯ SLC ಹಂತದ ಪ್ರಥಮ ಭಾಷೆ ಕನ್ನಡದ ಅನ್ವಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ 150 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಅಭ್ಯರ್ಥಿಯು ಅರ್ಹತೆ ಹೊಂದಲು ಕನಿಷ್ಠ 50 ಅಂಕಗಳನ್ನು ಗಳಿಸಿರಬೇಕು. ಈ ವಿಚಾರ ಏನು, ಈ ಮೇಲ್ಕಂಡ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಥಿ ಹೊರತುಪಡಿಸಿ ಇತರ ಯಾವುದೇ ವಿದ್ಯಾರ್ಥಿಯಲ್ಲಿ ಅರ್ಜಿ ಸಲ್ಲಿಸಿ ಮುಂದಿನ ಪ್ರಕ್ರಿಯೆಯಲ್ಲಿ ಅನರ್ಹಗೊಂಡಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಜವಾಬ್ದಾರಿ ಆಗುವುದಿಲ್ಲ. ಇಲ್ಲಿ ನೋಡಿ, ಕನ್ನಡ 150 ಮಾರ್ಕ್ಸ್ ಕನ್ನಡ ಐತೆ. ಈಗ ನಮಗೆ 150 ಅಂಕಗಳಿಗೆ ಕನಿಷ್ಠ 50 ಅಂಕನಾರು ಅವನು ಗಳಿಸಿರಬೇಕು ಪ್ರಥಮ ಭಾಷೆಯಲ್ಲಿ SLC ಹಂತದಲ್ಲಿ ಅಂತ. ಯಾಕೆ ಇದನ್ನು ಇಲ್ಲಿ ಹೇಳಿದಾರಪ್ಪ ಅಂದರೆ, ಈಗ ಅವನು ದೂರ ಶಿಕ್ಷಣ ವ್ಯವಸ್ಥೆನಲ್ಲಿ ಓದಿದರೆ ಅಥವಾ ಬೇರೆ ಬೇರೆ ಸಿಸ್ಟಮಲ್ಲಿ ಅವನೇನಾದ್ರು ಅಭ್ಯಾಸ ಮಾಡಿದರೆ ಕಡ್ಡಾಯವಾಗಿ ಅವನು 150ಕ್ಕೆ 50 ಕನಿಷ್ಠ ಅಂಕಗಳನ್ನು ಗಳಿಸಿರುವಂಥ ಒಂದು ಮಾನದಂಡ ಅವನಿಗೆ ಇರಬೇಕು. ಇಲ್ಲ ನಾನು ಕನ್ನಡ ಬರೆದಿದ್ದೆ, ಎಕ್ಸಾಮು ಅಲ್ಲಿ 20 ಕೊಟ್ಟಿದ್ರು ಪಾಸಾಗಿದ್ರು ಅಂತಂದರೆ ಅದಕ್ಕೆ ಅವಕಾಶ ಇಲ್ಲ. ಅದನ್ನು ಕೂಡ ಇಷ್ಟೆಲ್ಲ ಯಾಕೆ ಹೇಳಿದ್ದಾರೆ ಅಂದರೆ, ಆ ಹುಡುಗ ಕನ್ನಡ ಭಾಷೆಯ ಬಗ್ಗೆ ಅವನಿಗೆ ಪ್ರಬುದ್ಧತೆ ಇರಬೇಕು ಅನ್ನೋದನ್ನು ಇಲ್ಲಿ ಅವರು ಹೇಳಿದ್ದಾರೆ. ಹಂಗಿದ್ರೆ ಅವನು ಎಲಿಜಿಬಲ್ ಅಂತ, ಇಲ್ಲ ಅಂದರೆ ಅವನು ಅನರ್ಹನಾಗ್ತಾನೆ ಅನ್ನೋದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಬೋದು. ವಯೋಮಿತಿ ಏನಿದೆ, ಅರ್ಜಿ ಸಲ್ಲಿಸಲು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕಕ್ಕೆ ಕನಿಷ್ಠ 18 ವರ್ಷ ತುಂಬಿರಬೇಕು. ಗರಿಷ್ಠ ಮಿತಿಯನ್ನು ಮೀರಿರಬಾರದು. ಕನಿಷ್ಠ ಮತ್ತು ಗರಿಷ್ಠ ವಯೋಮಿತಿಗಳು ಹೆಂಗಿದಾವೆ ನೋಡಪ್ಪ, ಇಲ್ಲಿ ನೋಡ್ಬಿಡೋಣ. ಸಾಮಾನ್ಯ ಅಭ್ಯರ್ಥಿಗೆ 33 ವರ್ಷ, SC/ST ಮತ್ತು ಪ್ರವರ್ಗ 1 to A to B ಅಭ್ಯರ್ಥಿಗಳಿಗೆ 35 ವರ್ಷ, 38 ವರ್ಷ ಬುಡಕಟ್ಟು ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಅಭ್ಯರ್ಥಿಗೆ 38 ವರ್ಷ, ಸೇವಾನಿರತರಿಗೆ 38 ವರ್ಷ ಇದೆ ಸಾಮಾನ್ಯವರಿಗೆ, ಉಳಿದವರಿಗೆ 40 ವರ್ಷ ಇದೆ. ಸೇವಾನಿರತ ಅಭ್ಯರ್ಥಿಗಳಿಗೆ ಅರ್ಹತೆ ಏನು, ಅಭ್ಯರ್ಥಿಗಳು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ವೃಂದದ ಇವೇನಿದಾವೆ CR, DR, KSRP, IRB, KSI, ISF ಹುದ್ದೆಯಲ್ಲಿ 5 ವರ್ಷಗಳ ಸೇವೆಯನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ಪೂರೈಸಿರಬೇಕು. ಅವರಾದರೂ ಕೂಡ 5 ವರ್ಷ ಕಡ್ಡಾಯವಾಗಿ ಮಾಡಿರಬೇಕು ಹಾಗೂ ಪ್ರಸ್ತುತ ಸದರಿ ಹುದ್ದೆಯ ಸೇವೆಯಲ್ಲಿರಬೇಕು. ಕಾಯಂ ಪೂರ್ವ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರಬೇಕು. ಪ್ರೊಬೇಷನರಿ ಪೀರಿಯಡ್ ಅವ್ರದ್ದು ಕಂಪ್ಲೀಟ್ ಆಗಿರಬೇಕು. ಅರ್ಜಿ ಹಾಕುವ ಸಮಯದಲ್ಲಿ ಯಾವುದೇ ಇಲಾಖಾ ವಿಚಾರಣೆ, ಚಾಲ್ತಿ, ಶಿಕ್ಷೆ ಇರಬಾರದು. ಇದನ್ನು ನೀವು ಗಮನಿಸ್ಕೋಬೇಕಾಗುತ್ತೆ.
ಮತ್ತೇನು ಕೊಟ್ಟಿದ್ದಾರೆ ಟಿಪ್ಪಣಿ ಅದರ ಕೆಳಗಡೆ? ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅಭ್ಯರ್ಥಿಯು ಸೈನ್ಯ ವಿಯೋಜನೆ, ಸೇವೆಯಿಂದ ತೆಗೆದುಹಾಕಿದ ಹಾಗೂ ಸೇವಾ ನಿವೃತ್ತಿ ಹೊಂದಿದ ಕಾರಣದಿಂದ ಬಿಡುಗಡೆಯಾಗಿದ್ದಲ್ಲಿ, ಮಾಜಿ ಯೋಧರಾಗಿದ್ದಲ್ಲಿ ಅವರು ಸೇವೆ ಸಲ್ಲಿಸಿದ ಅವಧಿ ಜೊತೆಗೆ ಹೆಚ್ಚುವರಿ 3 ವರ್ಷಗಳ ರಿಯಾಯಿತಿಯನ್ನು ನೀಡಲಾಗುವುದು. ಮಾಜಿ ಯೋಧ ಎಂಬ ಶಬ್ದವು ಚಾಲ್ತಿಯಲ್ಲಿರುವ ಸಂಬಂಧಿಸಿದ ನಿಯಮಾವಳಿಗಳಲ್ಲಿನ ಪರಿಭಾಷೆಯ ಅರ್ಥವನ್ನು ಹೊಂದಿದೆ. ಅರ್ಜಿ ಸಲ್ಲಿಸುವ ವಿಧಾನ ಇದು ಕೊಟ್ಟಿದ್ದಾರೆ. ಇಲ್ಲಿ ನೀವು cet.online.karnataka.government.in ನಲ್ಲಿ ನೀಡಲಾಗುವ ಲಿಂಕನ್ನು ಆಯ್ಕೆ ಮಾಡ್ಕೊಂಡು ಓದಿದರೆ ಅದು ನಿಮಗೆ ಅರ್ಜಿಯನ್ನು ಕೇಳುತ್ತೆ. ಡೀಟೇಲ್ ನೀವು ಹಾಕೊಂಡು ಹೋಗ್ಬೇಕು. ಒಮ್ಮೆ ಸಲ್ಲಿಸಿದ ಅರ್ಜಿಯಲ್ಲಿನ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ತಿದ್ದುಪಡಿ ಅಥವಾ ಬದಲಾವಣೆ ಮಾಡಲು ಅವಕಾಶ ಇರುವುದಿಲ್ಲ. ತುಂಬ ಇಂಪಾರ್ಟೆಂಟ್. ನೀವು ಬೇಕಾದ್ರೆ ಒಂದ್ಸರಿ ಅರ್ಜಿನ ಡೌನ್ಲೋಡ್ ಮಾಡ್ಕೊಂಡು ಒಂದು ಪೆನ್ನ, ಪೇಪರ್, ಪೆನ್ಸಿಲ್ ತಗೊಂಡೋಗಿ ಅದನ್ನು ತುಂಬ್ಕೊಂಬಂದು ನೀವು ಕುತ್ಕೊಂಡು ಅಲ್ಲಿ ಇದರಲ್ಲಿ ಯಾವುದರಲ್ಲಿ ಆನ್ಲೈನ್ನಲ್ಲಿ ನೀವು ಫಿಲಪ್ ಮಾಡುವಾಗ ಅದನ್ನು ನೋಡ್ಕೊಂಡು ಮಾಡಿದರೆ ಭಾರಿ ಬೆಸ್ಟ್. ನೀವು ಅಲ್ಲಿ ಕೂತ್ಕೊಂಡು ಸುಮ್ಮನೆ ಗಡಿಬಿಡಿ ಮಾಡ್ಕೊಂಡು ಅರ್ಜೆಂಟಲ್ಲಿ ತುಂಬಿ ನೀವು ಸಬ್ಮಿಟ್ ಕೊಟ್ಟು ಅಯ್ಯೋ ಹೋಯ್ತು ಅಂದರೆ ಹೋಯ್ತು. ನೀನೇನು ಮಾಡೋಕ್ಕಾಗಲ್ಲ. ನೀನು ಎಕ್ಸಾಮ್ನಲ್ಲಿ ನೀನು ಅರ್ಜಿ ಬರಿಬೇಕಾರಲ್ಲೇ ಫಿಕ್ಸ್ ಆಗ್ಬೇಕು ಮೈಂಡಲ್ಲಿ, ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗ್ತೀನಿ, ನಾನು 100% ನನಗೆ ಈ ಪೋಸ್ಟ್ ಸಿಗುತ್ತೆ. ಆ ಬದ್ಧತೆಯಿಂದ, ಆ ಜವಾಬ್ದಾರಿಯಿಂದ ನೀನು ಅರ್ಜಿ ತುಂಬಿದರೆ ಮಾತ್ರ ನೀನು ಸೆಲೆಕ್ಷನ್ ಆಗುತ್ತೆ. ಇಲ್ಲಾಂದರೆ ನೀನು ಅರ್ಜಿ ಏನೋ ಒಂದು ತೊಂದರೆ ಆಗಿ ಎಡವಟ್ ಆಗೋಗ್ಬಿಡುತ್ತೆ. ಭಾರಿ ಕೇರ್ಫುಲ್ ಆಗಿರ್ಬೇಕು ಅರ್ಜಿ ತುಂಬೋದು. ಅರ್ಥ ಆಯ್ತಲ್ಲ? ಅರ್ಜಿ ತುಂಬೋದು ಹೆಂಗಪ್ಪ ಅಂದರೆ, ಏನೋ ಒಂದು ಶುಭ ಕಾರ್ಯ ಮಾಡ್ಬೇಕಾದ್ರೆ ದೇವ್ರ ಪೂಜೆ ಮಾಡಿ ಭಯ ಭಕ್ತಿಯಿಂದ ಅರ್ಜಿ ತುಂಬ್ತೀವಿ ನೋಡು, ಹಂಗೆ ಮಾಡ್ಬೇಕು ಅದನ್ನು. ರೈಟ್? ಇದು ನಮ್ಮೆಲ್ಲ ಎಕ್ಸ್ಪೀರಿಯನ್ಸ್ಗಳು ನಾವೆಲ್ಲ ಮಾಡಿ ತುಂಬ ಇಂಪಾರ್ಟೆಂಟ್ ಪರೀಕ್ಷೆಗಳಲ್ಲೆಲ್ಲ ಭಾಳ ಹುಡುಗರು ಭಾರಿ ಇಂಟೆಲಿಜೆಂಟ್ ಇರ್ತಾರೆ. ಒಂದು ಸಣ್ಣ ಮಿಸ್ಟೇಕಿಂದ ಅವ್ನು ಅರ್ಜಿನೇ ರಿಜೆಕ್ಟ್ ಆಗಿರುತ್ತೆ. ಹಂಗಾಗಬಾರ್ದು ನಿಮ್ಮದು. ಓಕೆ? ಅಭ್ಯರ್ಥಿಗಳು ಎಚ್ಚರಿಕೆಯಿಂದ ಅರ್ಜಿ ಸೂಚನೆಯನ್ನು ಓದಿ ಅರ್ಥೈಸಿಕೊಂಡು ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದೆ. ಅಭ್ಯರ್ಥಿಗಳು ಹುದ್ದೆಗಳ ವರ್ಗೀಕರಣದಲ್ಲಿ ಪ್ರಕಟಿಸಿದ ಯಾವುದಾದರೂ ಒಂದು ಘಟಕಕ್ಕೆ ಮಾತ್ರ ನೋಡಿ, ನಾನು ಸೂಪರ್ ಆಗಿದ್ದೀನಿ ಅಂತ ಎಲ್ಲ ಮಾಡಕ್ಕೆ ಬರಲ್ಲ. ಯಾವ್ದು ಬೇಕೋ ಅಲ್ಲಿಗೆ ಮಾತ್ರ ನೀನು ಅರ್ಜಿ ಸಲ್ಲಿಸಬೇಕು. ನೋಡಪ್ಪ, ಪ್ರಾರಂಭದ ದಿನಾಂಕ 8/6/25, ಕೊನೆಯ ದಿನಾಂಕ 3/7/26, ಒಂದೇ ತಿಂಗಳು ಟೈಮ್. ಶುಲ್ಕ ಪಾವತಿ ಮಾಡಲು 4/7/26, 1 ಮಂತ್ ಟೈಮ್ ಇದೆ. ಆನ್ಲೈನಲ್ಲಿ ಅರ್ಜಿ ಈಗಾಗಲೇ ಎಲ್ಲ ಮಾಡ್ತಿರ್ಬೋದು ನೀವು. ಇನ್ನು ಯಾರು ಕೆಲವರು ಮಾಡಿಲ್ಲ, ಮಾಡಿರಿ ನಿಧಾನಕ್ಕೆ. ಆಮೇಲೆ ಕೆಲವರು 3/7 ಕೊನೆ ದಿನ ಇತ್ತು ಬಿಡ 2/7 ಸಲ್ಸನೋ ನೋ, ಅವತ್ತು ನೀವು ಎಲ್ಲರೂ ಹಿಂಗೆ ಮಾಡಿ ಎಲ್ಲ ಅವತ್ತು ಸರ್ವರ್ ಬ್ಯುಸಿ ಬಂದು ಅದಂಗಾತು ಇದಿಂಗಾತು, ರಾಮಾಯಣನೇ ಬೇಡ. ಒಂದು ಒಳ್ಳೆ ದಿವಸ ನೋಡಿ ಏನಪ್ಪ ನೀವು ಸಮಾಧಾನ ಕೂತ್ಕೊಂಡು ಒಂದು ಅರ್ಜಿ ಡೌನ್ಲೋಡ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸ್ಬಿಡ್ರಿ. ರೈಟ್? ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಭರ್ತಿ ಮಾಡುವ ಮೊದಲು ಅರ್ಹತೆಗೆ ಸಂಬಂಧಿಸಿದ ಎಲ್ಲ ಸೂಚನೆಗಳನ್ನು ಓದಿಕೊಳ್ಳಬೇಕು ಹಾಗೂ ನೀಡಿದ ಸೂಚನೆಗಳನ್ನು ಅರ್ಜಿಯನ್ನು ಭರ್ತಿ ಮಾಡತಕ್ಕದ್ದು. ತಪ್ಪು ಅಥವಾ ಸುಳ್ಳು ಮಾಹಿತಿಗಳನ್ನು ನೀಡಿ ಅರ್ಜಿ ಸಲ್ಲಿಸಿದ್ದರಲ್ಲಿ ಯಾವುದೇ ಸಮಯದಲ್ಲಾದರೂ ಯಾವುದೇ ಸೂಚನೆ ನೀಡದೆ ಅಭ್ಯರ್ಥಿತನವನ್ನು ರದ್ದುಗೊಳಿಸಲಾಗುವುದು. ನಿಯಮಾನುಸಾರ ಅಂಥವರ ವಿರುದ್ಧ ಸರ್ಕಾರವು ಪ್ರಾಧಿಕಾರ, ಪೊಲೀಸ್ ಇಲಾಖೆ ಕಾನೂನು ಅನ್ವಯ ಸೂಕ್ತ ಶಿಸ್ತು ಕ್ರಮನೂ ಕೂಡ ಜರುಗಿಸ್ಬೋದು. ಯಾಕಂದರೆ ಇಲಾಖೆ, ಪೊಲೀಸ್ ಇಲಾಖೆ ನೀವು ಭಾಳ ಕೇರ್ಫುಲ್ಲಾಗಿ ಇದನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಇದಿನ್ನೂ ಸುಮಾರು ವಿಷಯಗಳು ಇದರಲ್ಲಿದ್ದಾವೆ. ರೈಟ್? ಇದನ್ನು ನಾನು 4 ಪೇಜ್ ಹೇಳಿದ್ದೀನಿ ಅಷ್ಟೇ. ಓಕೆನಾ? ಇದು ಪಾರ್ಟ್ 1. ಪಾರ್ಟ್ 2 ಇನ್ನು ಏನೇನು ಬರ್ತವೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಪೇಜಲ್ಲಿ ಹೇಳ್ತಾ ಹೋಗ್ತೀನಿ. ಇದು ವಿಡಿಯೋ ಕಂಟೆಂಟ್ ತುಂಬ ದೊಡ್ಡದಾಗುತ್ತೆ. ಆದ್ದರಿಂದ ಈ ಒಂದು ಪೊಲೀಸ್ ಇಲಾಖೆಯ ಒಂದು ಅಭ್ಯರ್ಥಿ ಒಂದು ಏನು ಸೆಲೆಕ್ಷನ್ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮ್ಗೆ ಇನ್ನೂ ಇದಕ್ಕೆ ಟಿಪ್ಸ್ಗಳನ್ನು, ಅರ್ಜಿ ಸಲ್ಲಿಸೋ ವಿಧಾನಗಳನ್ನು ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.